ಸಿಕ್ಸ್ ಪ್ಯಾಕ್ ಬರ್ಸ್ಬೇಕು, ಈ ತೋಳೆಲ್ಲ ತೊಳೆನಂಗೆ ಮಾಡಬೇಕು ಅಂತ ಇದ್ದೀನಿ. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂದನ್. ಹುಡುಗರಲ್ಲ ನಿಮ್ಮದೇ ಮಲಗಿದ್ದಾರೆ, ನಾನು ಮಾತ್ರ ರನ್ನಿಂಗ್ ಬಂದಿದ್ದೀನಿ. ನಿನಗೆ ಕೇಳಿ ದಪ್ಪ ಇದ್ದೀನಲ್ಲ ಸಣ್ಣ ಆಗುಮ ಅಂತ. ಅಷ್ಟೊಂದು ಹೇಳಿದ್ದೀನಿ, ಫಾಲೋ ಮಾಡಿ, ಶೇರ್ ಮಾಡಿ ಆದಷ್ಟು ವೀಡಿಯೋನ ಅಂತ. ಆದರೆ ಆವಾಗಲೇ ಅನ್ಫಾಲೋ ಆಗ್ಬಿಟ್ಟಾರ ಒಬ್ಬರು, ಯಾರು ಅಂತಲೇ ಗೊತ್ತಿಲ್ಲ. ಅವೆಲ್ಲ ನೆನ್ನೆತ್ತನೇ ಹೇಳಿದ್ರು, ಈಗ ಅವೆಲ್ಲ ಅನ್ಫಾಲೋ ಹೋದರೆ ಹೆಂಗಪ್ಪ ನಮ್ಮಂಥ ಹುಡುಗರುಗಳು ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದು. ನಾನು ಫಾಲೋವರ್ಸ್ ಇನ್ಕ್ರೀಸ್ ಆದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಮ್ಮ, ವೀಡಿಯೋ ಮಾಡಮ್ಮ ಅಂತಿದ್ದೀನಿ. ಆದರೆ ಇರೋರೇ ಹೊಂಟೋದ್ರೆ ನಾವೇನು ಮಾಡೋದಂತಲೇ ಗೊತ್ತಾಯ್ತಲ್ಲ. ರನ್ನಿಂಗ್ ಒಳ್ಳೆ ಓಡ್ತಾರೆ, ಇದಕ್ಕೆ ಕಾಲು ಕೈ ತೊಡೆ ಎಲ್ಲ ನೋಯ್ತಾವೆ, ಇರು ಬರ್ತವೆಲ್ಲ. ತಿರ್ಗಾ ಬೇರೆದಿಂದ ಹೋಗಿ ಹುಲ್ ಬೇರೆ ಕುರಿ ಕೊಯ್ತೀನಿ, ಅವಾಗ ಇನ್ನೂ ಹೋಗ್ಬಿಡುತ್ತೆ. ಬಕ್ಕನ್ನು ಹುಲ್ ಕುಯ್ತಾರೆ ನಿಂತೈತೆ ಒಂದೇ ಕಡೆ, ತೊಡಗಲೇ ಹಿಡ್ಕೊಬಿಡ್ತೇವೆ. ನಾನು ನಿಮ್ಮದೇ ನಿದ್ದೆ ಮಾಡುವ ಅಂದರೆ ಅದೇನು ಮಾಡಲಿ, ಮಾತು ಕೊಟ್ಬಿಟ್ಟಿದ್ದೀನಲ್ಲ, ಸಿಕ್ಸ್ ಪ್ಯಾಕ್ ಬರ್ಸ್ಬೇಕು, ಈ ತೋಳೆಲ್ಲ ತೊಳೆನಂಗೆ ಮಾಡಬೇಕು ಅಂತ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಒಂದು ಹುಡುಗನಿಂದ ಹುಡುಗಿ ಸಾಧನೆ ಇರ್ತಾರೆ, ಹುಡುಗಿ ಇರ್ತಾಳೆ ಅಂತ. ಅವ್ರು ಸಾಧನೆ ಮಾಡಿದ್ರಲ್ಲಿ ಒಂದು ಹುಡುಗನಿಂದ ಯಾವಾಗಲೂ ಅವ್ರು ತಾಯಿ ಇರ್ತಾರೆ, ಯಾವ ಹುಡುಗಿನಿರಲ್ಲ. ಹುಡುಗಿರಲ್ಲ, ಅವ್ನು ಸಾಧನೆ ಮಾಡಿದ್ಮೇಲೆ ಬರ್ತಾರೆ ಹುಡುಗಿರು. ಬರೀ ಇಂಥದೆಯಾ? ವರ್ಕೌಟ್ ಎಲ್ಲ ಮುಗೀತು, ಈಗ ಮನೆ ಹೊಡ್ತಾ ಇದ್ದೀನಿ. ನಾನು ಸೂವ 3 ಸಲ ಬಿಚ್ಚೋದು, 4 ಸಲ ಕಳಿಯೋದಾಗದೆ ದಿನ. ಬೇರೆಯವರಾಗಿರ್ರೆ ಮನೆಯೇ ಸಾಕಾಕೊಂಡ್ಬಿಡ್ತಿದ್ರು, ಎಷ್ಟು ಸಲ ಬಿಚ್ಚೋದು, ಎಷ್ಟು ಸಲ ಹಾಕೊಳ್ತು ಅಂತ. ಆದರೆ ನಾನು ಡೈಲಿ 3 ಸಲ ಸೂ ಹಾಕೋಬೇಕು, 4 ಸಲ ಬಿಚ್ಚಬೇಕು. ಬರೀ ಆಯ್ತದೆ ಡೈಲಿ. ಎಂತಂದು ವರ್ಕೌಟ್ ಮಾಡ್ತಲ್ಲ ಅಂತ ಅನ್ಕೊಬೇಡಿ, ವರ್ಕೌಟ್ ಮಾಡ್ತಿದ್ದೀನಿ, ರನ್ನಿಂಗು ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ. ಇವತ್ತು ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತು ಫಾಲೋ ಮಾಡ್ಕೊಳ್ಳೋದ ಮರಿಬೇಡಿ ಗೈಸ್, ಪ್ಲೀಸ್ ಫಾಲೋ ಮಾಡಿ. ನಾಳೆ ನೆಕ್ಸ್ಟ್ ವಿಡಿಯೋ ಸಿಗುಮ್ಮ, ಬಾಯ್.